ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ರಾಹುಲ್ ಎಂಬ ಯುವಕನಿದ್ದ. ಅವನು ಸಾಹಸಪ್ರಿಯನು. ಒಂದು ದಿನ ಹಳ್ಳಿಯ ಹಿರಿಯರು ಹೇಳಿದ ಒಂದು ಭಯಾನಕ ಕತೆ ಅವನ ಗಮನ ಸೆಳೆಯಿತು. ಅಲ್ಲಿ ಇರುವ ಕಾಡಿಗೆ ರಾತ್ರಿ ಹೋಗಬೇಡ, ಅಲ್ಲಿ ಯಾರೋ ಕೂಗ್ತಾರೆ ಎಂದರು ಹಿರಿಯರು. ಆದರೂ ರಾಹುಲ್ ಕುತೂಹಲದಿಂದ ಒಂದು ರಾತ್ರಿ ಕಾಡಿಗೆ ಹೋಗಲು ತೀರ್ಮಾನಿಸಿದ. ರಾತ್ರಿ 11 ಗಂಟೆ. ಗಾಳಿ ಗದ್ದಲ ಮಾಡುತ್ತಿತ್ತು. ರಾಹುಲ್ ಟಾರ್ಚ್ ಅವನು ಒಳಗೆ ಹೋಗುತ್ತಿದ್ದಂತೆ ವಿಚಿತ್ರ ಶಬ್ದಗಳು ಕೇಳಲು ಶುರುವಾದವು. ರಾಹುಲ್ ಯಾರೋ ಅವನ ಹೆಸರನ್ನು ನಿಧಾನವಾಗಿ ಕರೆಯುವಂತೆ ಕೇಳಿಸಿತು. ಅವನು ಹಿಂದಿರುಗಿ ನೋಡಿದ. ಯಾರೂ ಇರಲಿಲ್ಲ. ಆದರೆ ಅವನ ಹಿಂದೆ ಒಂದು ನೆರಳು ಹಾದು ಹೋಗಿದಂತೆ ಕಾಣಿಸಿತು. ಹೃದಯದ ಬಡಿತ ಜೋರಾಯಿತು. ಯಾರು ಇಲ್ಲಿ ಎಂದು ಅವನು ಕೂಗಿದ. ಆ ಕ್ಷಣ ಗಾಳಿ ನಿಂತಿತು. ಹಠಾತ್ ಮುಂದೆ ಒಂದು ಹೆಣ್ಣು ಆಕೃತಿ ಕಾಣಿಸಿತು. ಆಕೆ ಬಿಳಿ ಬಟ್ಟೆ ತೊಟ್ಟಿದ್ದಳು. ಮುಖ ಕಾಣುತ್ತಿರಲಿಲ್ಲ. ನೀನು ಇಲ್ಲಿ ಏಕೆ ಬಂದೆ? ಅವಳು ಕೇಳಿದಳು. ರಾಹುಲ್ ಭಯದಿಂದ ನಡುಗಿದ. ನಾನು ಕೇವಲ ನೋಡಲು ಬಂದೆ ಎಂದನು. ಆತ್ಮ ಹೇಳಿತು, ಇಲ್ಲಿ ಬಂದವರು ಯಾರೂ ಹಿಂದಿರುಗಿಲ್ಲ. ರಾಹುಲ್ ಓಡಲು ಪ್ರಯತ್ನಿಸಿದ. ಆದರೆ ಅವನ ಕಾಲುಗಳು ನಿಶ್ಚಲವಾದವು. ಆಕೆ ನಿಧಾನವಾಗಿ ಅವನ ಟಾರ್ಚ್ ನಿಂತಿತು. ಸುತ್ತಲೂ ಕತ್ತಲೆ ಮಾತ್ರ. ಮುಂದಿನ ದಿನ ಹಳ್ಳಿಯವರು ಕಾಡಿನ ಬಳಿ ರಾಹುಲ್ನ ಟಾರ್ಚ್ ಕಂಡರು. ಆದರೆ ರಾಹುಲ್ ಕಾಣಿಸಲಿಲ್ಲ. ಆ ರಾತ್ರಿ ಮತ್ತೆ ಕಾಡಿನಲ್ಲಿ ಒಂದು ಹೊಸ ಶಬ್ದ ಕೇಳಿಸಿತು. ಬೇಡ, ಇಲ್ಲಿ ಬರಬೇಡ